ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದತ್ತ ವಿತ್ ರಿಯಲ್ ರಿಪೋರ್ಟ್ಸ್ HD ಚಾನಲ್. ತುಂಬ ದಿನಗಳಿಂದ ನಾನು ಒಂದು ಚಾನಲ್ ಸ್ಟಾರ್ಟ್ ಮಾಡಿ ಎಲ್ಲರ ಜೊತೆನೂ ವರ್ಲ್ಡ್ ಪಾಲಿಟಿಕ್ಸ್, ಕರೆಂಟ್ ಅಫೇರ್ಸ್ ಆ್ಯಂಡ್ ಹಿಸ್ಟ್ರಿ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಈಗ ಮಾಡಲೇಬೇಕಾಗಿರೋ ಸಂದರ್ಭ ಬಂದಿದೆ. ಇಂಡಿಯಾ ಪಾಕಿಸ್ತಾನ್ ವಾರ್ ಆಗ್ತಾಯಿದೆ. ಕರೆಂಟ್ ಲೇಟೆಸ್ಟ್ ವಾರ್ ಅಪ್ಡೇಟ್ಸ್ ಏನಾಗ್ತಾ ಇದೆ ಅಂತ ಮನೆಯಲ್ಲಿ ಮಾತಾಡೋ ಥರ, ಚಿಕ್ಕ ಹುಡುಗರಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ರಿಗೂ ಅರ್ಥ ಆಗೋ ಥರ ಫುಲ್ HD ವಿಜುವಲ್ಸಲ್ಲಿ ತೋರಿಸಿ ಎಕ್ಸ್ಪ್ಲೈನ್ ಮಾಡ್ತೀನಿ ಫ್ರೆಂಡ್ಸ್. ಅದಕ್ಕೆ ನಿಮ್ಮ ಸಪೋರ್ಟ್ ನಂಗೆ ಬೇಕು. ನಿಮ್ಮ ಸಪೋರ್ಟ್ ನನಗೆ ಇರಬೇಕು ಅಂತಂದರೆ ನೀವು ಮಾಡಬೇಕಾಗಿರೋದಿಷ್ಟೇ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಇನ್ನೂ ಈ ಥರ ಕಂಟೆಂಟ್ಸ್ ಬೇಕು ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. 1858 ಆಗಸ್ಟ್ 14 ಮಿಡ್ ನೈಟ್ 1947ವರೆಗೂ ಬ್ರಿಟಿಷ್ ಇಂಡಿಯಾನ ಆಳಿದ್ರು. 1947 ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬರೋದಲ್ಲದೆ ಪಾಕಿಸ್ತಾನ್, ಅದೇ ಈಸ್ಟ್ ಪಾಕಿಸ್ತಾನ್ ಆ್ಯಂಡ್ ವೆಸ್ಟ್ ಪಾಕಿಸ್ತಾನ್ ಅಂತ ಡಿವೈಡ್ ಆಯಿತು. ಈಸ್ಟ್ ಪಾಕಿಸ್ತಾನಲ್ಲಿ ಬೆಂಗಾಲಿಗಳು ಜಾಸ್ತಿ ಇದ್ದರು. ಈಸ್ಟ್ ಪಾಕಿಸ್ತಾನಲ್ಲಿ ಪಾಕಿಸ್ತಾನ್ ಆರ್ಮಿ ಅವರು ಜನರ ಮೇಲೆ ಅಟ್ಟಹಾಸ ಮಾಡಿದ್ರು. ಬೆಂಗಾಲೀಸ್ನ ಡಿಸ್ಕ್ರಿಮಿನೇಟ್ ಮಾಡಿದ್ರು. ಅವರು ಕುಳ್ಳಗಿರ್ತಾರೆ, ಕಪ್ಪು ಬಣ್ಣದವರು ಅಂತ ತುಂಬ ಡಿಸ್ಕ್ರಿಮಿನೇಟ್ ಮಾಡ್ತಿದ್ರು. ಸಿಕ್ದವ್ರನ್ನ ಕೊಚ್ಚಾಕ್ತಿದ್ರು, ಹೆಣ್ಮಕ್ಳನ್ನ ರೇಪ್ ಮಾಡ್ತಿದ್ರು. ಇದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತಂದರೆ ಇನ್ನೊಂದು ವೀಡಿಯೋನೇ ಮಾಡಬೇಕಾಗಿ ಬರುತ್ತೆ. ಈ ಸಿಚುಯೇಷನ್ ಕಂಟ್ರೋಲ್ ಮಾಡೋಕ್ಕೆ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸಿಂದ ಅವತ್ತಿನ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಆದ ಇಂದಿರಾ ಗಾಂಧಿ ಅವರು 1971 ಓಪನ್ ಆಗಿ ವಾರ್ ಡಿಕ್ಲೇರ್ ಮಾಡಿದ್ರು. ಆವಾಗಲೇ ಪಾಕಿಸ್ತಾನಿಂದ ಈಸ್ಟ್ ಪಾಕಿಸ್ತಾನ್ ಡಿವೈಡ್ ಆಗಿ ಬಾಂಗ್ಲಾದೇಶನ ಒಂದು ಕಂಟ್ರಿ ಹುಟ್ಕೊಂತು. ಈ ಹಿಸ್ಟ್ರಿನ ಏನಕ್ಕೆ ಈಗ ಹೇಳ್ತಿದ್ದೀನಿ ಅಂತ ಅನ್ಕೋತಿದ್ದೀರಾ? ಅದಕ್ಕೂ ಕಾರಣ ಇದೆ. ಈಗ ಆಗ್ತಿರೋ ವಾರ್ ಕೂಡ ಈಗಿರೋ ಪಾಕಿಸ್ತಾನ ಡಿವೈಡ್ ಮಾಡುತ್ತೆ ಅಂತ ನನ್ನ ಆಂಟಿಸಿಪೇಷನ್. ಅದಕ್ಕೆ ಹೇಳಿದೆ. 2008 ಮುಂಬೈ ಅಟ್ಯಾಕ್ಸ್ ಆದಮೇಲಿಂದ ಅಷ್ಟೇ ಭಯಾನಕವಾದ ಅಟ್ಯಾಕ್ 25 ಏಪ್ರಿಲ್ 2025 ಪಹಲ್ಗಾಮಲ್ಲಿ ಆಗಿರೋದು. ಸಾಮಾನ್ಯ ಪ್ರಜೆಗಳ ಮೇಲೆ, ವೆಕೇಷನ್ಗೆ ಅಂತ ಹೋಗಿರೋ ಟೂರಿಸ್ಟ್ಸ್ ಮೇಲೆ ಪಾಕಿಸ್ತಾನಿಂದ ಬಂದಿರೋ 5 ಜನ ಟೆರರಿಸ್ಟ್ರು ಫೈರಿಂಗ್ ಮಾಡಿ 26 ಮೆಂಬರ್ಸ್ನ ಕೊಂದಿದ್ದಾರೆ. ಅದರಲ್ಲಿ ನಮ್ಮ ಕರ್ನಾಟಕದ ಶಿವಮೊಗ್ಗಗೆ ಸೇರಿರೋ ಮಂಜುನಾಥ್ ಅನ್ನೋರು ಒಬ್ಬರು. ಹೆಣ್ಮಕ್ಳು ಮುಂದೆನೇ ಗಂಡಂದ್ರನ್ನ ಕೊಂದಿರೋ ಪಾಪಕ್ಕೆ ಆಪರೇಷನ್ ಸಿಂಧೂರ್ನ ಲಾಂಚ್ ಮಾಡಿದ್ರು ನಮ್ಮ ಇಂಡಿಯನ್ ಆರ್ಮಿ ಅವರು. ಪಾಕಿಸ್ತಾನಲ್ಲಿರೋ ಟೆರರಿಸ್ಟ್ ಲಾಂಚ್ ಪ್ಯಾಡ್ಸ್ನ ಟಾರ್ಗೆಟ್ ಮಾಡಿ ಇಂಡಿಯನ್ ಆರ್ಮಿ ಅವರು ದಾಳಿ ಮಾಡಿದ್ರು. ಇಲ್ಲಿ ಪಾಕಿಸ್ತಾನಲ್ಲಿರೋ ಟೆರರಿಸ್ಟ್ ಲಾಂಚ್ ಪ್ಯಾಡ್ ಮೇಲೆ ಮಾತ್ರ ಇಂಡಿಯನ್ ಆರ್ಮಿ ಅವರು ದಾಳಿ ಮಾಡಿದ್ರು, ಪಾಕಿಸ್ತಾನ್ ಆರ್ಮಿ ಮೇಲೆ ಅಲ್ಲ. ಇದು ತುಂಬ ಇಂಪಾರ್ಟೆಂಟ್. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂತಂದರೆ, ಪಾಕಿಸ್ತಾನ್ ಆರ್ಮಿ ಮೇಲೆ ಸಪೋಸ್ ಇಂಡಿಯನ್ ಆರ್ಮಿ ಅವರು ಡೈರೆಕ್ಟಾಗಿ ಅಟ್ಯಾಕ್ ಮಾಡಿದ್ದಿದ್ರೆ ಇಂಡಿಯಾ ಫಸ್ಟ್ ವಾರ್ ಸ್ಟಾರ್ಟ್ ಮಾಡ್ದಂಗೆ ಆಗುತ್ತೆ. ಇಂಡಿಯನ್ ಆರ್ಮಿ ಅವ್ರ ಟೆರರಿಸ್ಟ್ ಲಾಂಚ್ ಪ್ಯಾಡ್ಸ್ನ ಹೊಡೆದಾಕಿರೋದಕ್ಕೆ ಇಂಡಿಯಾ ವಾರ್ ಸ್ಟಾರ್ಟ್ ಮಾಡ್ದಂಗೆ ಆಗಲ್ಲ. ಆದರೆ ಅವ್ರ ಲ್ಯಾಂಡ್ಗೆ ಬಂದು ನಾವು ಅಟ್ಯಾಕ್ ಮಾಡಿದ್ದೀವಿ ಅಂತ ವಿತ್ ಪ್ರೂಫ್ಸ್ ವರ್ಲ್ಡ್ಗೆ ಎಕ್ಸ್ಪೋಸ್ ಮಾಡಿರೋ ಊರಿಗೆ ಪಾಕಿಸ್ತಾನ್ ಆರ್ಮಿ ಇಂಡಿಯಾ ಮೇಲೆ ಡೈರೆಕ್ಟಾಗಿ ಅಟ್ಯಾಕ್ ಮಾಡ್ತು. ಅದೇ ಪಾಕಿಸ್ತಾನ್ ಆರ್ಮಿ ಮಾಡಿದ ದೊಡ್ಡ ತಪ್ಪು. ಈಗ ಇಂಟರ್ನ್ಯಾಷನಲ್ ವಾರ್ ರೂಲ್ಸ್ ಪ್ರಕಾರ ಪಾಕಿಸ್ತಾನ್ ಇಂಡಿಯಾ ಮೇಲೆ ವಾರ್ ಮಾಡಿರೋದು, ಇಂಡಿಯಾ ಅಲ್ಲ. ಅಂದರೆ ಪಾಕಿಸ್ತಾನ್ ಆರ್ಮಿ ಅವರು ಸೀಸ್ ಫೈರ್ ವೈಲೇಷನ್ಸ್ ಮಾಡಿದ್ರು. ಈ ಆಪರ್ಚುನಿಟಿಗೆ ವೆಯ್ಟ್ ಮಾಡ್ತಿದ್ದಿದ್ದು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆದ ಭಾರತದ ಸಿಂಹ ನಮ್ಮ ಅಜಿತ್ ಡೋವಲ್ ಅವರು ವಾರ್ ಅಫೆನ್ಸಿವ್ ಆ್ಯಂಡ್ ಡಿಫೆನ್ಸಿವ್ ಸ್ಟ್ರಾಟಜಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ನಮ್ಮ ಇಂಡಿಯನ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆದ ಚಾಣಕ್ಯ ಎಸ್ ಜೈಶಂಕರ್ ಅವರು ಇಂಟರ್ನ್ಯಾಷನಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಏನಕ್ಕೆ ವಾರ್ ಮಾಡ್ತಿದ್ದೀವಿ ಅಂತ ಎಲ್ಲ ಕಂಟ್ರೀಸ್, ಅಮೇರಿಕಾ, ರಷ್ಯಾ, ಇಸ್ರೇಲ್ ಇನ್ಕ್ಲೂಡಿಂಗ್ ಚೈನಾನೂ ಕರೆದು ಕಾನ್ಫಿಡೆನ್ಸಿಗೆ ತೊಗೊಂಡಿದ್ದಾರೆ. ಈಗ ವಾರ್ ಸ್ಟಾರ್ಟ್ ಆಗಿದೆ. ಭಾರತದ ಗಡಿ ರಾಜ್ಯದಲ್ಲಿ ಗುಜರಾತ್, ರಾಜಸ್ಥಾನ್, ಪಂಜಾಬ್, ಕಾಶ್ಮೀರಲ್ಲಿ ಹೈ ಅಲರ್ಟ್ ಇದೆ. ಡೆಲ್ಲಿ ಆ್ಯಂಡ್ ಹರಿಯಾಣಲ್ಲೂ ಹೈ ಅಲರ್ಟ್ ಇದೆ. ಲೇಟೆಸ್ಟ್ ನ್ಯೂಸ್ ಏನಂದರೆ, ಪಾಕಿಸ್ತಾನ್ ಆರ್ಮಿ ಇಂಡಿಯಾ ಮೇಲೆ 50 ಡ್ರೋನ್ಸ್ನ ಕಳಿಸಿ ಅಟ್ಯಾಕ್ ಟ್ರೈ ಮಾಡಿದ್ದಾರೆ. ಅದನ್ನು ನಮ್ಮ ಆಕಾಶ್ ಏರ್ ಡಿಫೆನ್ಸಿವ್ ಸಿಸ್ಟಮ್ ಯೂಸ್ ಮಾಡಿ ಸಕ್ಸಸ್ಫುಲ್ ಆಗಿ ಹೊಡೆದಾಕಿದ್ದಾರೆ. ಆಕಾಶ್ ಇಸ್ ಕಂಪ್ಲೀಟ್ಲಿ ಮೇಡ್ ಇನ್ ಇಂಡಿಯಾ, ಭಾರತದಲ್ಲೇ ನಿರ್ಮಾಣಗೊಂಡ ಅತಿ ಅದ್ಭುತವಾದ ಅಸ್ತ್ರ. ಆದರೆ ಸ್ಯಾಡ್ ನ್ಯೂಸ್ ಏನಂದರೆ, ಕಾಶ್ಮೀರ್ ಬಾರ್ಡರಲ್ಲಿರೋ ಕ್ಯಾಥೋಲಿಕ್ ಸ್ಕೂಲ್ ಹತ್ರ ಪಾಕಿಸ್ತಾನ್ ಸ್ಟ್ರೈಕ್ ಮಾಡಿರೋ ಮಿಸೈಲ್ ಒಂದು ಬಿದ್ದು 2 ಮಕ್ಕಳು ಪ್ರಾಣ ಕಳ್ಕೊಂಡಿದ್ದಾರೆ, 10 ಜನಕ್ಕೆ ಗಾಯ ಆಗಿದೆ. 8th and 9th ಮೇ 300 to 400 ಟರ್ಕಿಶ್ ಡ್ರೋನ್ಸ್ನ ಯೂಸ್ ಮಾಡಿ ಪಾಕಿಸ್ತಾನ್ ಆರ್ಮಿ 36 ಇಂಡಿಯನ್ ಸಿವಿಲಿಯನ್ ಪ್ಲೇಸಸ್ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಅದನ್ನು ನಮ್ಮ ಸುದರ್ಶನ್ 400, ಅದೇ S-400 ಸರ್ಫೇಸ್ ಟು ಏರ್ ಡಿಫೆನ್ಸಿವ್ ಸಿಸ್ಟಮ್, ಅದನ್ನು ಸಕ್ಸಸ್ಫುಲ್ ಆಗಿ ಡೆಸ್ಟ್ರಾಯ್ ಮಾಡಿರೋ ವಿಜುವಲ್ಸ್ನ ನೋಡ್ಬೋದು. ಇದಕ್ಕೆ ರಿಟಾಲಿಯೇಷನ್ ಆಗಿ ಇಂಡಿಯನ್ ಆರ್ಮಿ ಏನು ಮಾಡುತ್ತೆ ಅಂತ ಕಾದು ನೋಡಬೇಕಾಗಿದೆ ಫ್ರೆಂಡ್ಸ್. ನಾನು ಹೇಳೋ ಕಂಟೆಂಟ್ ನಿಮಗೆಲ್ಲ ಇಷ್ಟ ಆಯಿತು ಅಂತಂದರೆ ಮರೀದೆ ಈ ವಿಡಿಯೋ ಲೈಕ್ ಮಾಡಿ, ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮೋರ್ ವಿಡಿಯೋ ಅಪ್ಡೇಟ್ಸ್ಗೆ ರಿಯಲ್ ರಿಪೋರ್ಟ್ಸ್ HD ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.